ಪ್ರೀತಿಯ ಗೆಳೆಯರೆ ನೋಡಿ, ಕೈಯಲ್ಲಿ ಭಗವಂತ ಎಷ್ಟು ನೀಟಾಗಿ ಜಾಯಿಂಟ್ಸ್ ಮಾಡ್ಯಾನ. ಈ ಥರ ಮೂಮೆಂಟ್ಸ್ ಬರೋದು ಅಷ್ಟೊಂದು ಜಾಯಿಂಟ್ಸ್ ಇರೋದ್ರಿಂದ ಈ ಜಾಯಿಂಟ್ಸ್ಗಳಲ್ಲಿ ಸಿಕ್ಕಾಡ ಪೇಯ್ನ್ ಬರುತ್ತೆ ಭಾಳಷ್ಟು ಜನಕ್ಕೆ. ನೋಡಿ, ಈ ಥರ ಜಾಯಿಂಟ್ಸ್ ಇದೆಯಲ್ಲ, ಈ ಜಾಯಿಂಟ್ಸಲ್ಲಿ ಯಾವ್ಯಾವ ಕಾರಣಗಳಿಂದ ಜಾಯಿಂಟ್ ಪೇಯ್ನ್ಸ್ ಹ್ಯಾಂಡಲ್ ಬರುತ್ತೆ. ಆರ್ಥ್ರೈಟಿಸ್, ರುಮ್ಟಾಯ್ಡ್ ಆರ್ಥ್ರೈಟಿಸ್ ಅಂದ್ರೇನು, ಆಸ್ಟಿಯೋಆರ್ಥ್ರೈಟಿಸ್ ಅಂದ್ರೇನು, ಗೌಟ್ ಅಂದ್ರೇನು, ಸೊ ಯಾವ್ಯಾವ ಕಂಡೀಷನ್ಸಲ್ಲಿ ಈ ಥರ ಜಾಯಿಂಟ್ ಪೇಯ್ನ್ಸ್ ಬರುತ್ತೆ, ಅದಕ್ಕೆ ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಇದೆಯಾ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು, ಇನ್ವೆಸ್ಟಿಗೇಷನ್ಸ್ ಏನು ಮಾಡಬೇಕು, ಎಲ್ಲವನ್ನೂ ಈ ವಿಡಿಯೋದಲ್ಲಿ ಡೀಟೇಲ್ ನೋಡ್ತೀನಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ, ಆರ್ಥೋಪೆಡಿಕ್ ಸರ್ಜನ್. 300ಕ್ಕೂ ಹೆಚ್ಚು ವೀಡಿಯೋಸ್ ಮಾಡಿದ್ದೀನಿ. ದಯವಿಟ್ಟು ತಾವೆಲ್ಲ ವೀಡಿಯೋನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಫಾರ್ವರ್ಡ್ ಮಾಡಿ, ಲೈಕ್ ಮಾಡಿ. ಪ್ರೀತಿಗಳೇ ನೋಡಿ, ಹ್ಯಾಂಡ್ಸಲ್ಲಿ ಎಷ್ಟೊಂದು ಜಾಯಿಂಟ್ಸ್ ಇರುತ್ತೆ. ಇಲ್ಲಿರುವಂಥ ಬೋನ್ಸ್ಗೆ ಕಾರ್ಪಲ್ ಬೋನ್ಸ್ ಅಂತೀವಿ, ಇದು ಮೆಟಾಕಾರ್ಪಲ್ ಬೋನ್ಸು. ಇದು ಫೆಲೆಂಜಸ್, ಅದರಲ್ಲಿ ಪ್ರಾಕ್ಸಿಮಲ್ ಫೆಲೆಂಜು, ಮಿಡ್ಲ್ ಫೆಲೆಂಜು, ಡಿಸ್ಟಲ್ ಫೆಲೆಂಜ್ ಅಂತ ಇರುತ್ತೆ. ನೋಡಿ, ಇದನ್ನು MCP ಜಾಯಿಂಟ್ ಅಂತ ಹೇಳ್ತೀವಿ ಗೆಳೆಯರೆ. ನೋಡಿ, ಇದೇನಿದೆಲ್ಲ ಇದನ್ನು MCP ಜಾಯಿಂಟ್ ಅಂತ ಹೇಳ್ತೀವಿ, ಮೆಟಾಕಾರ್ಪಲ್ ಫೆಲೆಂಜ್ ಜಾಯಿಂಟ್ಸ್ ಅಂತೀವಿ. ಇದನ್ನು ಪ್ರಾಕ್ಸಿಮಲ್ ಇಂಟರ್ಫೆರೆನ್ಸ್ ಜಾಯಿಂಟ್ಸ್, ಇದು ಡಿಸ್ಟಲ್ ಇಂಟರ್ಫೆರೆನ್ಸ್ ಜಾಯಿಂಟ್ಸ್ ಅಂತ. ಈ ಜಾಯಿಂಟ್ಸ್ ನೋಡಿ ಇಷ್ಟು ಚೆನ್ನಾಗಿ ಭಗವಂತ ನಮ್ಗೆ ಹ್ಯಾಂಡ್ನ ಮಾಡಿದಾನೆ. ಇಂಪಾರ್ಟೆಂಟ್ 3 ಫಂಕ್ಷನ್ಸ್ ಆಗುತ್ತೆ. ಒಂದು ಗ್ರಿಪ್ ಅಂತ ಹೇಳ್ತೀವಿ, ಏನೋ ಹಿಡ್ಕೊಳ್ಳೋ ಗ್ರಿಪ್ ಬೇಕಲ್ವ, ಬಿಗಿ ಇಡ್ತಾ ಇರಬೇಕು ಗ್ರಿಪ್ಪು. ನೆಕ್ಸ್ಟ್ ಹುಕ್ ಅಂತ ಹೇಳ್ತೀವಿ, ನಾವು ಎತ್ಕೊಳ್ಳೋಕ್ಕೆ ನಿಮ್ಗೆ ಏನಾದ್ರು ಸಾಮಾನು ಎತ್ಕೊಂಡು ಹೋಗ್ತಾರೆ, ಹುಕ್ಕು. ನೆಕ್ಸ್ಟು ಪಿಂಚ್ ಅಂತೀವಿ, ನೀವು ಒಂದು ಕೀ ತೆಗಿಬೇಕು ಅಥವಾ ಏನಾದ್ರು ಈ ಥರ ತೆಗಿಬೇಕು ಅಂದರೆ ಈ ಪಿಂಚು. ಈ 3 ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸ್ ಕೈಯಲ್ಲಿ. ಈ ಥರ ಆ್ಯಕ್ಟಿವಿಟೀಸ್ ನಿಮಗೆ ಸುಲಲಿತವಾಗಿ ಕರೆಕ್ಟಾಗಿ ಜೀವನದಲ್ಲಿ ಆಗಬೇಕು ಅಂತಂದರೆ ಜಾಯಿಂಟ್ ಪೇಯ್ನ್ಸ್ ಇರಬಾರ್ದು. ಹ್ಯಾಂಡ್ ಜಾಯಿಂಟ್ ಪೇಯ್ನ್ಸ್ ಯಾವ ಕಂಡೀಷನಲ್ಲಿ ಬರುತ್ತೆ ಅಂತ ಹೇಳ್ತೀವಿ ಅಂದರೆ ಮೇಯ್ನು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಆರ್ಥ್ರೈಟಿಸ್ ನಿಮ್ಗೆ ಗೊತ್ತಿದೆ, ಒಂದಕ್ಕೊಂದು ಮೂಳೆಗಳು ಉಜ್ಜಿ ಸೌತಾಗೋದಕ್ಕೆ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಮಂಡಿಯಲ್ಲಿ ವೆಯ್ಟ್ ಬೇರಿಂಗ್ ಜಾಯಿಂಟ್ಸಲ್ಲಿ ಕಾಮನ್ ಅದು, ಮಂಡಿಯಲ್ಲಿ, ಹಿಪ್ ಜಾಯಿಂಟಲ್ಲಿ, ಆ್ಯಂಕಲ್ ಜಾಯಿಂಟಲ್ಲಿ. ಕೈಗಳಲ್ಲಿ ಕೂಡ ಕೆಲವರಿಗೆ ಓವರ್ ಆ್ಯಕ್ಟಿವಿಟೀಸ್ ಮಾಡೋರಿಗೆ, ಕೆಲವು ಇಂಡಸ್ಟ್ರೀಸಲ್ಲಿ ಸಿಗಡೆ ವರ್ಕ್ ಮಾಡಬೇಕಾಗ್ತದೆ, ಈ ಮೂಮೆಂಟ್ಸ್ ಜಾಸ್ತಿ ಆಗ್ತದೆ, ಎಸ್ಪೆಷಲಿ ಹೆಬ್ಬೆಟ್ಟಲ್ಲಿ. 5 ಬೆರಳಲ್ಲಿ ಹೆಬ್ಬೆಟ್ಟಿನ ಸೌತ, ಈ ಬೆರಳಿದೆಯಲ್ಲ, ಇದಕ್ಕೆ ಫಸ್ಟ್ ಮೆಟಾಕಾರ್ಪಲ್ ಜಾಯಿಂಟ್ ಅಂತ, ಹೆಬ್ಬೆಟ್ಟಿನ ಬುಡ. ಈ ಬುಡ ಸೌತ ಆಗೋ ಚಾನ್ಸಸ್ ಜಾಸ್ತಿ. ಎಷ್ಟೊಂದು ಯಾರು ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಈ ಬೀಡಿ ರೋಲ್ ಮಾಡ್ತಿರ್ತಾರೆ, ಅಥವಾ ಯಾರು ಈ ಕತ್ತಿ ಉಪಯೋಗಿಸ್ತಾ ಇರ್ತಾರೆ, ಯಾರು ನಿಮ್ಮ ಟೈಲರ್ಸು, ಅಂಥವ್ರಿಗೆಲ್ಲ ಈ ಜಾಯಿಂಟ್ಸ್ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಸೊ ಈ ರೀತಿಯ ಜಾಯಿಂಟ್ ಪೇಯ್ನ್ಸು ವಯಸ್ಸಾಗಿ ಸೌತಾಗಿ ಬರೋದಕ್ಕೆ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತಿದ್ದಾರೆ. ಬೇರೆ ಒಂದು ಯಾವುದಪ್ಪ ಕಂಡೀಷನ್ ಅಂದರೆ ರುಮ್ಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ರುಮ್ಟಾಯ್ಡ್ ಆರ್ಥ್ರೈಟಿಸ್ ಪೇಷಂಟ್ನ ಸಾಧಾರಣ 1,500 ಇಂದ 2,000 ಜನ ಪೇಷಂಟ್ ಮೇಲೆ ಟ್ರೀಟ್ಮೆಂಟ್ ಮಾಡ್ತೇನೆ ಗೆಳೆಯರೆ. ರುಮ್ಟಾಯ್ಡ್ ಆರ್ಥ್ರೈಟಿಸಲ್ಲಿ ಪ್ರತಿಯೊಂದು ಜಾಯಿಂಟ್ಸು ಕೀಳು ಬರೀ ಹ್ಯಾಂಡ್ ಜಾಯಿಂಟ್ಸ್ ಎಲ್ಲ, ರಿಸ್ಟ್ ಜಾಯಿಂಟ್ ಇರ್ಬೋದು, ಎಲ್ಬೋ ಇರ್ಬೋದು, ಶೋಲ್ಡರ್ ಇರ್ಬೋದು, ಮಂಡಿ ನೀ ಜಾಯಿಂಟ್ ಇರ್ಬೋದು, ಫೂಟಲ್ ಜಾಯಿಂಟ್ಸ್ ಇರ್ತಾವೆ, ಮಲ್ಟಿಪಲ್ ಜಾಯಿಂಟ್ಸ್, ಪಾಲಿ ಆರ್ಥ್ರಾಲಜಿ ಅಂತ ಹೇಳ್ತೀವಿ. ಮಲ್ಟಿಪಲ್ ಜಾಯಿಂಟ್ಸ್ ಪೇಯ್ನ್ ಬಂದ್ಬಿಡುತ್ತೆ. ಹ್ಯಾಂಡ್ ಜಾಯಿಂಟ್ಸ್ ಸ್ವಲ್ಪ ಬರ್ತಿತ್ತಂದರೆ ಎನಿ ಪೇನ್ ಮೋರ್ ದೆನ್ 6 ವೀಕ್ಸ್ ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅದು ಸೂಟಬಲ್ ಅಂತ ರಕ್ತ ಪರೀಕ್ಷೆ ಮಾಡಿ ಯಾವುದು ಕಂಡೀಷನ್ ಅಂತ ಡಯಾಗ್ನೋಸ್ ಮಾಡಬೇಕಾಗತ್ತೆ. ಸೊ ರುಮ್ಟಾಯ್ಡ್ ಆರ್ಥ್ರೈಟಿಸು ಅದು ಕ್ರಿಪ್ಲಿಂಗ್ ಡಿಸೀಸ್ ಅಂತೀವಿ. ಅದನ್ನು ಇನಿಷಿಯಲ್ ಸ್ಟೇಜಲ್ಲೇ ಡಯಾಗ್ನೋಸ್ ಮಾಡಿ, ಮತ್ತು ಪಾಸಿಟಿವ್ ಫ್ಯಾಮಿಲಿ ಇತ್ತಪ್ಪ ಅಂದರೆ ಮೊದಲೇ ಅದನ್ನು ಡಯಾಗ್ನೋಸ್ ಮಾಡಿ ಕಂಡುಹಿಡ್ಕೊಂಡು ಒಳ್ಳೆ ಟ್ರೀಟ್ಮೆಂಟ್ ಹಾಕಿದ್ರೆ ಡಿಫಾರ್ಮಿಟಿ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಸೊ ಎಲ್ಲ ಯೂಶ್ವಲಿ ಪೇಷಂಟ್ಸ್ ಏನು ಮಾಡ್ತಾರೆ, ಕೊನೆಗೆಲ್ಲ ಡಿಫಾರ್ಮಿಟಿ ಈ ಥರ ಸೊಟ್ಟಪಟ್ಟ ಆದಾಗ ಬರುತ್ತೆ ಗೆಳೆಯರೆ. ಆ ಥರ ಮಾಡಬಾರ್ದು. ಅರ್ಲಿ ಸ್ಟೇಜ್ ನಾರ್ಮಲ್ ಹ್ಯಾಂಡ್ ಇರುವಲ್ಲಿ ತೋರಿಸ್ಬಿಟ್ರೆ ಈ ಥರ ಡಿಫಾರ್ಮಿಟಿ ಆಗೋದನ್ನ ಅವಾಯ್ಡ್ ಮಾಡ್ಬೋದು, ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ. ಹಾಗಾಗಿ ಅದನ್ನು ಇನ್ ಟೈಮ್ ಡಯಾಗ್ನೋಸ್ ಮಾಡೋದು ಭಾಳ ಇಂಪಾರ್ಟೆಂಟು. ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ, ಸೋರಿಯಾಸಿಸ್ ನೀವು ಕೇಳಿರ್ಬೋದಲ್ವಾ, ಅದೊಂದು ಚರ್ಮ ಕಾಯಿಲೆ. ಸೋರಿಯಾಸಿಸ್ ಅಂತ ಹೇಳ್ತೀವಿ, ಚರ್ಮದ ಕಾಯಿಲೆ. ಆ ಚರ್ಮದಲ್ಲಿ ಕೂಡ, ಚರ್ಮ ಕಾಯಿಲೆಯಲ್ಲೂ ಕೂಡ ಜಾಯಿಂಟ್ಸ್ ಎಫೆಕ್ಟ್ ಆಗೋದಕ್ಕೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಜಾಯಿಂಟ್ಸ್ ಒಂದು ಸೆಕೆಂಡ್, ಆರ್ಥ್ರೈಟಿಸ್ ಅಂತಂದರೆ ಇನ್ಫ್ಲಮೇಷನ್ ಆಫ್ ದಿ ಜಾಯಿಂಟ್. ಜಾಯಿಂಟ್ ಊತ ಬರುವಂಥದ್ದು, ಸ್ವೆಲ್ಲಿಂಗ್ ಆಗುವಂಥದ್ದು, ರೆಡ್ನೆಸ್ ಆಗುವಂಥದ್ದು, ಪೇಯ್ನು, ಮೂಮೆಂಟ್ಸ್ ಮಾಡೋಕ್ಕಾಗಲ್ಲ, ರೆಸ್ಟ್ರಿಕ್ಟೆಡ್ ರೇಂಜ್ ಆಫ್ ಮೂಮೆಂಟ್ಸ್ ಅಂತೀವಿ. ಮೂಮೆಂಟ್ಸ್ ಪೂರ್ತಿ ಮಾಡೋಕ್ಕಲ್ಲ, ಗ್ರಿಪ್ ಇಟ್ಕೊಳ್ಳೋಕ್ಕಲ್ಲ, ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಸೊ ಆ್ಯಕ್ಟಿವಿಟೀಸ್, ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ. ಸೊ ಆ ಥರದ ಸಿಂಪ್ಟಮ್ಸ್ ಇರುವಂಥ ಕಾಯಿಲೆ ಅಂತಂದರೆ ನಿಮ್ಗೆ ಆವಾಗಲೇ ಸೋರಿಯಾಟಿಕ್ ಆರ್ಥ್ರೈಟಿಸ್. ಅದು ಬಿಟ್ಟರೆ ನೆಕ್ಸ್ಟ್ ಗೌಟ್ ಅಂತ ಇದೆ. ಗೌಟ್ ಬಗ್ಗೆ ಒಂದು ವೀಡಿಯೋ ಮಾಡಿ, ದಯವಿಟ್ಟು ನೋಡಿ. ಗೌಟಲ್ಲಿ ಯೂರಿಕ್ ಆ್ಯಸಿಡ್ ಅಂತ ಒಂದಿದೆ ಬ್ಲಡ್ಡಲ್ಲಿ. ಆ ಯೂರಿಕ್ ಆ್ಯಸಿಡ್ ಪ್ರೋಟೀನ್ ಮೆಟಾಬಲಿಸಮ್ಗಳು ಎಂಡ್ ಪ್ರಾಡಕ್ಟ್ ಬರ್ತದೆ, ಅದು ಯೂರಿಕ್ ಆ್ಯಸಿಡು. ಅದು ರೈಸ್ ಆಗಿ ಜಾಯಿಂಟ್ಸಲ್ಲಿ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಡೆಪಾಸಿಟ್ ಆಗುತ್ತೆ. ಎಸ್ಪೆಷಲಿ ಹೆಬ್ಬೆಟ್ಟು ಬುಡದಲ್ಲಿ, ಯಾರ್ಯಾರಿಗೆ ಪಾದದಲ್ಲಿ ಹೆಬ್ಬೆಟ್ಟು ಬುಡ ಫಸ್ಟ್ ಜಾಯಿಂಟ್, ಫಸ್ಟ್ MTP ಅಂತೀವಿ, ಆ ಜಾಯಿಂಟ್ ಪೇಯ್ನ್ ಸ್ವೆಲ್ಲಿಂಗ್ ಇದೆ ಅಂತಂದರೆ ಫಸ್ಟು ಯೂರಿಕ್ ಆ್ಯಸಿಡ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಗೌಟ್ ಇರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಈ ಗೌಟಿ ಆರ್ಥ್ರೈಟಿಸ್ ಕೂಡ ಜಾಯಿಂಟ್ ಪೇಯ್ನ್ಸ್ ಬರೋ ಚಾನ್ಸ್ ಇರುತ್ತೆ ಗೆಳೆಯರೆ. ಸೊ ಹಾಗಾಗಿ ಹೇಳಿದ್ಮೇಲೆ ಎಷ್ಟೋ ರೀತಿಯ ಕಂಡೀಷನ್ಸ್ ಇದೆ. ಹಾಗಾಗಿ ನೀವು ನುರಿತ ತಜ್ಞರಲ್ಲಿ ತೋರಿಸಿದ್ರೆ ಅದು ಸಂಬಂಧಪಟ್ಟಂಗೆ ರಕ್ತ ಪರೀಕ್ಷೆ ಮಾಡಿ ನೋಡಿ ಯಾವ ಕಾಯಿಲೆ ಅಂತ ತಿಳ್ಕೊಂಡು ಅದಕ್ಕೆ ಸೂಟಬಲ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಗೆಳೆಯರೆ. ಸೊ ಹಾಗಾಗಿ ನುರಿತ ಡಾಕ್ಟ್ರಿಗೆ ಅರ್ಲಿ ಸ್ಟೇಜಲ್ಲಿ ತೋರಿಸೋದು ಭಾಳ ಒಳ್ಳೆಯದು. ಇನ್ನೊಂದು ಮುಖ್ಯವಾದ ಕಾರಣಗಳು ಜಾಯಿಂಟ್ ಪೇಯ್ನ್ಸ್, ಟ್ರಾಮಾ ಆ್ಯಂಡ್ ಇಂಜುರೀಸ್ ಅಂತ ಹೇಳ್ತೀವಿ. ಸ್ಪೋರ್ಟ್ಸ್ ಇಂಜುರೀಸ್ ಆಗಿರುತ್ತೆ, ಮಕ್ಕಳುಗಳು ಆಟ ಆಡೋ ಎಲ್ಲೋ ಬಿದ್ದಿರ್ತಾರೆ, ಹೇಳ್ಕೊಳ್ಳಲ್ಲ, ಅಪ್ಪ ಅಮ್ಮ ಹೇಳಿದ್ರೆ ಭಯ, ಹೊಡೆದ್ಬಿಡ್ತಾರೆ, ಬೈದ್ಬಿಡ್ತಾರೆ ಅನ್ನೋ ಕಾರಣ ಹೇಳ್ಕೊಳ್ಳೋದೇ ಇಲ್ಲ. ಸೊ ಆ ಥರ ಇಂಜುರೀಸ್ ಆಗಿಬಿಟ್ಟಿರುತ್ತೆ ಮಲ್ಟಿಪಲ್. ಅದಕ್ಕೆ ವರ್ಕ್ ಮಾಡುವಾಗ ಗಾರೆ ಕೆಲಸ ಮಾಡೋರಿಗೆ ಎಲ್ಲ ವರ್ಕ್ ಮಾಡುವಾಗ ಹೇಟಾಗಿರುತ್ತೆ. ಸೊ ಆ ಥರ ಹೇಟಾಗಿರೋ ಜಾಯಿಂಟ್ ಪೇಯ್ನ್ಸ್ ಕರೆಕ್ಟಾಗಿ ಇನಿಷಿಯಲ್ ಡೇಸಲ್ಲೇ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂತಂದರೆ ಪೋಸ್ಟ್ ಟ್ರಾಮಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಗೆಳೆಯರೆ. ಅದು ಜಾಯಿಂಟ್ ಸಪೋಸ್ ಈಗ ಈ ಜಾಯಿಂಟ್ಗೆ ಎಫೆಕ್ಟ್ ಆಗುತ್ತೆ, ಜಾಯಿಂಟ್ ಸರ್ಫೇಸ್ ಇರೆಗ್ಯುಲರ್ ಆಗ್ಬಿಡ್ತು ಅಂತಂದರೆ ಅವಾಗ
ಮೂಮೆಂಟ್ಸ್ ಫ್ರೀಯಾಗಿ ಬರಲ್ಲ, ಪೇಯ್ನ್ ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ಕರೆಕ್ಟಾಗಿ ಹೀಲ್ ಆಗಲ್ಲ, ಮಾಲ್ಯೂನ್ ಅಂತ ಹೇಳ್ತೀವಿ. ಅಥವಾ ಮಾಲ್ಯೂನ್ ಆಗಿಬಿಡುತ್ತೆ, ಜಾಯಿಂಟ್ಸ್ ನೋಡಿ ಫ್ರೀ ಆಗಿತ್ತಪ್ಪ ಸ್ಮೂತ್ ಆಗಿದ್ದರೆ ಮೂಮೆಂಟ್ಸ್ ಕಟ್ ಆಗುತ್ತೆ. ಮಾಲ್ಯೂನ್ ಆಯಿತು, ಕರೆಕ್ಟಾಗಿ ಮೂಮೆಂಟ್ಸ್ ಬರ್ತಾ ಇಲ್ಲ ಅಂದರೆ ಪೇಯ್ನ್ ಸ್ವೆಲ್ಲಿಂಗ್ ಉಳ್ಕೊಂಡ್ಬಿಡುತ್ತೆ. ಸೊ ಇದು ಪೋಸ್ಟ್ ಟ್ರಾಮೆಟಿಕ್ ಕಂಡೀಷನ್ಸಲ್ಲಿ ಜಾಯಿಂಟ್ ಪೇಯ್ನ್ಸ್ ಬರ್ಬೋದು. ಇನ್ನು ಕೆಲವು ಸಿಸ್ಟಮಿಕ್ ಕಂಡೀಷನ್ ಇದೆ, ಲೂಪಸ್ ಅಂತ ಒಂದು ಕಂಡೀಷನ್ ಅದರಲ್ಲಿ ಆಗ್ಬೋದು, ಕೆಲವು ಇನ್ಫೆಕ್ಷನ್ಸಲ್ಲಿ ಕೂಡ ಆಯ್ತು ಜಾಯಿಂಟ್ ಪೇಯ್ನ್ಸ್ ಬರ್ಬೋದು. ಸೊ ಈ ಥರ ಜಾಯಿಂಟ್ ಪೇಯ್ನ್ಸ್ ಇದ್ದಾಗ ಅದನ್ನು ಡಯಾಗ್ನೋಸ್ ಮಾಡೋದು ಹೆಂಗೆ ಅಂದರೆ ಕೆಲವು ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ಸ್ ಇದೆ. ಆ ಇನ್ವೆಸ್ಟಿಗೇಷನ್ಸ್ನ ಬರುವಂತಹ ವೀಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿ ವೀಡಿಯೋ ನೋಡಿ, ಒನ್ಸ್ ಅಗೇನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೆಲವರು ಈ ಥರ ಕಾಯಿಲೆಗಳು ಜಾಯಿಂಟ್ ಪೇಯ್ನ್ಸ್ ಇದ್ದಾಗ ಹೇಗಪ್ಪ ಡಯಾಗ್ನೋಸ್ ಮಾಡ್ತೀವಿ ಅಂತಂದರೆ, ನುರಿತ ವೈದ್ಯರೇ ತೋರಿಸಿದಾಗ, ಆರ್ಥೋಪೆಡಿಕ್ ಸರ್ಜನ್ಸ್ಗಳು ತೋರಿಸಿದಾಗ ಏನಾಗುತ್ತೆ ಅಂತಂದರೆ, ಅಥವಾ ರುಮಟಾಲಜಿಸ್ಟ್ ಕೂಡ ಇರ್ತಾರೆ, ಅವರು ಕೂಡ ಇದು ಜಾಯಿಂಟ್ ಪೇಯ್ನ್ಸ್ ಟ್ರೀಟ್ಮೆಂಟ್ ಮಾಡ್ತಾರೆ. ಸಂಬಂಧಪಟ್ಟಂಗೆ ಡಯಾಗ್ನೋಸ್ ಫಸ್ಟ್ ಮಾಡಬೇಕು. ನೋಡಿ ಎಷ್ಟೊಂದು ಕಾರಣ ಜಾಯಿಂಟ್ ಪೇಯ್ನ್ ಬರ್ತಿರುತ್ತೆ ಅಲ್ವಾ. ನೀವು ಏನು ಮಾಡ್ತಾ ಯಾವುದೋ ಓದ ಕಂಟ್ರೋಲ್ಗೆ ಒಂದು ಮಾತ್ರೆ ತೊಗೊಂಡು ನುಂಗ್ಬಿಡ್ತೀರಾ, ಪೇಯ್ನ್ ಕಿಲ್ಲರ್ ತೊಗೊಂಡು ನುಂಗ್ಬಿಡ್ತೀರಾ. ಮೊನ್ನೆ ಯಾವುದೋ ಪೇಯ್ನ್ ಕಿಲ್ಲರ್ ಇರುತ್ತೆ, ತೊಗೊಳಪ್ಪ ನುಂಗೇನು ಕೊಟ್ಬಿಡ್ತಾರೆ, ನುಂಗ್ಬಿಡ್ತೀರಾ. ಟೆಂಪ್ರರಿ ಕಾಯಿಲೆಗಳು ಕೆಲವು ಇದ್ದರೆ ಪರವಾಗಿಲ್ಲ, ಬಟ್ ಈ ಥರ ಕ್ರಾನಿಕ್ ಪೇಯ್ನ್ಸ್ 6 ವಾರಗಳಿಂದ ಜಾಸ್ತಿ ಈ ಥರ ಕೀಲುವಾಯಿತು, ಹೊರ್ತ ನೋವಿತ್ತು ಅಂತಂದರೆ ಖಂಡಿತ ನೆಗ್ಲೆಕ್ಟ್ ಮಾಡ್ಬಾರ್ದು. ಡಯಾಗ್ನೋಸ್ ಪಕ್ಕ ಮಾಡಬೇಕು. ಒನ್ಸ್ ದ ಡಯಾಗ್ನೋಸ್ ಆಫ್ ಡಯಾಗ್ನೋಸ್ ಟ್ರೀಟ್ಮೆಂಟ್ ಇಸ್ ಗಿವನ್ ಅಂತ ಅರ್ಥ. ಅಂದರೆ ಡಯಾಗ್ನೋಸ್ ಪಕ್ಕ ಇತ್ತು, ಅದು ಏನು ಕಾಯಿಲೆ ಅಂತ ಪಕ್ಕ ತಿಳ್ಕೊಂಡಿದ್ರೆ ಅಂದರೆ ಟ್ರೀಟ್ಮೆಂಟ್ ಸಿಗ್ದಂಗೆ ಲೆಕ್ಕ ಅಂತ. ಸೊ ಹಾಗೆ ಟ್ರೀಟ್ಮೆಂಟ್ನ ಕೊಡೋದು ಭಾಳ ಸುಲಭ, ಬಟ್ ಡಯಾಗ್ನೋಸ್ ಪಿಕಪ್ ಮಾಡೋದು ಭಾಳ ಕಷ್ಟ. ಅದಕ್ಕಾಗಿಯೇ ನೀವು ನುರಿತ ವೈದ್ಯರಿಗೆ ಕಾಣಬೇಕಾಗತ್ತೆ ಗೆಳೆಯರೆ. ನಾನು ಹೇಳಿದಂಗೆ 6 ವಾರ ನಂತರ ಪೇಯ್ನ್ ಇದೆಯಪ್ಪ ಅಂತಂದರೆ ಫಿಸಿಕಲ್ ಎಕ್ಸಾಮಿಷನ್ ಮಾಡಿ ನೋಡ್ತೀವಿ, ಜಾಯಿಂಟ್ ಟೆಂಡರ್ಸ್ ಇದೆಯಾ, ಮೂಮೆಂಟ್ಸ್ ಎಷ್ಟೆಲ್ಲ ಪರೀಕ್ಷೆ ಮಾಡಿ ನೋಡ್ತೀವಿ. ನಂತರ ಕೆಲವು ಇನ್ವೆಸ್ಟಿಗೇಷನ್ಸ್ ಬೇಕಾಗುತ್ತೆ, ಎಕ್ಸ್ರೇ ಮಾಡಿಸಿ ನೋಡ್ತೀವಿ, ಎರೋಷನ್ಸ್ ಇದ್ದರೆ ಎರೋಷನ್ಸ್ ಇದೆಯಾ, ಎಷ್ಟು ಎರೋಷನ್ಸ್ ಇದೆ, ಡಿಫಾರ್ಮಿಟಿ ಇದೆಯಾ ಗೊತ್ತಾಗುತ್ತೆ ಎಕ್ಸ್ರಲ್ಲಿ. ತದನಂತರ ಕೆಲವು ಬ್ಲಡ್ ಟೆಸ್ಟ್ ಇಂಪಾರ್ಟೆಂಟು. ಕೆಲವು ರಕ್ತ ಪರೀಕ್ಷೆಗಳಲ್ಲಿ ನಾನು ಹೇಳ್ದಂಗೆ 3-4 ಥರ ಜಾಯಿಂಟ್ ಪೇಯ್ನ್ಸ್ ಬರುವಂಥ ಕಾಯಿಲೆಗಳಿದೆ. ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಇದೆ, ಗೌಟ್ ಅಂತ ಇದೆ, ಸೂಡೋ ಗೌಟ್ ಅಂತ ಇದೆ, ರೊಮ್ಯಾಟಿಕ್ ಫೀವರ್ ಅಂತ ಇದೆ, ಸೋರಿಯಾಟಿಕ್ ಆರ್ಥರೈಟಿಸ್ ಇರ್ಬೋದು, ಗೌಟಿ ಆರ್ಥರೈಟಿಸ್ ಇರ್ಬೋದು. ಸೊ ಯಾವ ಕಾಯಿಲೆ ಇದೆ ಅಂತ ತಿಳ್ಕೊಳ್ಳೋಕೆ ಸ್ವಲ್ಪ ರಕ್ತ ಪರೀಕ್ಷೆ ಮಾಡಬೇಕಾಗುತ್ತೆ ಗೆಳೆಯರೆ. ಸೊ ಬ್ಲಡ್ ಟೆಸ್ಟ್, ಸಪೋಸ್ ಯೂರಿಕ್ ಆ್ಯಸಿಡ್ ಜಾಸ್ತಿ ಇದ್ದರೆ ಗೌಟ್ ಅಂತ ಡಯಾಗ್ನೋಸ್ ಮಾಡ್ತೀವಿ ಅಲ್ವಾ. ಆ ಯೂರಿಕ್ ಆ್ಯಸಿಡ್ ಜಾಸ್ತಿ ಇದ್ದರೆ ಯೂರಿಕ್ ಆ್ಯಸಿಡ್ ಕಡಿಮೆ ಮಾಡೋಕ್ಕೆ ಅಂದರೆ ಕೆಲವು ಬೇರೆ ಬೇರೆ ಥರ ಮಾತ್ರೆ ಅದನ್ನೇ ಕೊಡಬೇಕಾಗ್ತೀನಿ. ಬರೀ ನೀವು ಪೇಯ್ನ್ ಕಿಲ್ಲರ್ಸ್ ತೊಗೊಂಡ್ರೆ ಪೇಯ್ನ್ ಕಡಿಮೆ ಆಗ್ತಾ ಬಿಟ್ಟರೆ ಯೂರಿಕ್ ಆ್ಯಸಿಡ್ ಲೆವೆಲ್ ಕಡಿಮೆ ಆಗಲ್ಲ. ಸೊ ಯೂರಿಕ್ ಆ್ಯಸಿಡ್ ಲೆವೆಲ್ ಕಡಿಮೆ ಮಾಡಬೇಕಂದ್ರೆ ಸಂಬಂಧಪಟ್ಟಂಥ ಕೆಲವು ಮಾತ್ರೆ ಅದನ್ನೇ ತೊಗೋಬೇಕಾಗತ್ತೆ. ಈಗ ರುಮಟಾಯ್ಡ್ ಆರ್ಥರೈಟಿಸ್ RF ಟೆಸ್ಟ್ ಅಂತ ಮಾಡಿಸಿ ಬ್ಲಡ್ಡಲ್ಲಿ, ರುಮಟಾಯ್ಡ್ RF ಟೆಸ್ಟ್ ಪಾಸಿಟಿವ್ ಅಂತ ಬರುತ್ತೆ. ಅದರಲ್ಲೂ ಸ್ವಲ್ಪ ಸರಿಯಾಗಿ ಬರಲ್ಲ, ಇನ್ನೊಂದು ಆ್ಯಂಟಿಸಿಪಿ ಅಂತ ದಟ್ಸ್ ಮೋರ್ ಸ್ಪೆಸಿಫಿಕ್, ಆ ಟೆಸ್ಟ್ ಮಾಡಿಸ್ತೀವಿ. ಅದರಲ್ಲಿ ಪಿಕಪ್ ಆಯಿತು ಅಂತಂದರೆ ಆವಾಗ ರುಮಟಾಯ್ಡ್ ಆರ್ಥರೈಟಿಸ್ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಕೊಡ್ಬೋದು. ನಾನು ರುಮಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ಒಂದು ವಿವರವಾದ ವೀಡಿಯೋ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಯಾಕೆಂದರೆ ರುಮಟಾಯ್ಡ್ ಆರ್ಥರೈಟಿಸ್ ಹೈಲಿ ಕ್ರಿಪ್ಲಿಂಗ್ ಡಿಸೀಸ್. ಅದನ್ನು ಎಷ್ಟು ಬೇಗ ಡಯಾಗ್ನೋಸ್ ಮಾಡಿ, ಅರ್ಲಿ ಡಯಾಗ್ನೋಸ್ ಮಾಡಿ ಬೇಗ ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ, ಅಷ್ಟು ಬೇಗ ಅದು ರಿಕವರ್ ಆಗುತ್ತೆ. ಡಿಫಾರ್ಮಿಟೀಸ್ ಆಗಿ ಎಂಡ್ ಸ್ಟೇಜ್ಗಾಗಿ ಈ ಥರ ಕ್ರಿಪ್ಲಿಂಗ್ ಆಗುವಂಥ ಬಿಡಲೇಬಾರ್ದು. ಸೊ ಈ ರೀತಿಯ ಕೆಲವು ಇನ್ವೆಸ್ಟಿಗೇಷನ್ಸ್ ಮಾಡಿ ಫಸ್ಟು ಕಾಯಿಲೆ ಕಂಡ್ಕೋಬೇಕಾಗತ್ತೆ. ಕಾಯಿಲೆ ಕಂಡ್ಕೊಂಡ ನಂತರ ಅದು ಸೂಟಬಲ್ ಆಗಿ ಟ್ರೀಟ್ಮೆಂಟ್ ಕೊಟ್ಟರೆ ಕಾಯಿಲೆ ಖಂಡಿತ ಕಂಟ್ರೋಲಿಗೆ ಬರುತ್ತೆ. ಏನೇನು ಟ್ರೀಟ್ಮೆಂಟ್ ಆಪ್ಷನ್ ಇದೆ ನೆಕ್ಸ್ಟ್ ಹೇಳ್ತೀನಿ, ಅದನ್ನು ವಾಚ್ ಮಾಡಿ. ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಬಂದರೆ ಈ ಜಾಯಿಂಟ್ ಪೇಯ್ನ್ಸ್ಗೆ ಏನು ಸಹ ಟ್ರೀಟ್ಮೆಂಟ್ ಇದೆ, ಖಂಡಿತವಾಗ್ಲೂ ಟ್ರೀಟ್ಮೆಂಟ್ ಇದೆ. ನಾನು ಹೇಳಿದಂಗೆ ಡಯಾಗ್ನೋಸ್ ಪಕ್ಕ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು. ನಾನು ಹೇಳಿದಂಗೆ ಕೆಲವು ಎಕ್ಸ್ರೇ ಮಾಡಬೇಕಾಗತ್ತೆ, ಕೆಲವು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ, ಕೆಲವು ಬೇರೆ ಬೇರೆ ಥರ ಸ್ಪೆಷಲ್ ಟೆಸ್ಟ್ ಪರೀಕ್ಷೆ ಮಾಡಿದಾಗ ಯಾವ ಕಾಯಿಲೆ ಅಂತ ಡಯಾಗ್ನೋಸ್ ಪಕ್ಕ ಆಗುತ್ತೆ. ರುಮಟಾಯ್ಡ್ ಆರ್ಥರೈಟಿಸ್ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಕೊಡಬೇಕು. ನಾನು ಪೇಷಂಟ್ಸ್ ಬಂದಾಗ ಹೇಳ್ತೀನಿ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ. ಏನು ಸರ್ ಬ್ಲಡ್ ಟೆಸ್ಟು ಹಾಗೆ ಹೇಗೆ ಅಂತಾರೆ. ನೋಡಿ ಕಾಯಿಲೆನೇ ಕರೆಕ್ಟಾಗಿ ತಿಳ್ಕೊಬೇಕಲ್ವಾ. 3-4 ಥರ ಕಾಯಿಲೆಗಳಿದೆ, ಯಾವ ಕಾಯಿಲೆ ಟ್ರೀಟ್ಮೆಂಟ್ ಕೊಡೋದು. ಕೆಲವು ಕಾಯಿಲೆಗೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕು. ರುಮಟಾಯ್ಡ್ ಆರ್ಥರೈಟಿಸ್ಗೆ ಮಂತ್ಸ್ ಟು ಕೆಲವು ಇಯರ್ಸ್ ಟುಗೆದರ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಗೌಟ್ಗೆ ಸ್ಪೆಸಿಫಿಕ್ ಡ್ಯೂರೇಷನ್ ಕೊಡ್ತೀವಿ, ಅದು ಹೇಟ್ ಆಗಿದೆ ಅದಕ್ಕೆ ಬೇರೆ ಡ್ಯೂರೇಷನ್. ರೊಮ್ಯಾಟಿಕ್ ಫೀವರ್ಗೆ ಬೇರೆ ಥರ ಟ್ರೀಟ್ಮೆಂಟ್ ಬರುತ್ತೆ. ಸೊ ಹಾಗಾಗಿ ಕಾಯಿಲೆಯನ್ನು ಫಸ್ಟು ಪತ್ತೆ ಹಚ್ಚಬೇಕು, ಅದು ಭಾಳ ಇಂಪಾರ್ಟೆಂಟ್. ಡಯಾಗ್ನೋಸ್ ಕರೆಕ್ಟಾಗಿ ಪಕ್ಕ ಆಯ್ತಪ್ಪ ಅಂತ ಅವಾಗ ಟ್ರೀಟ್ಮೆಂಟ್ ಕೊಡೋದು ಸುಲಭ. ಚಿಕ್ಕ ಪುಟ್ಟ ನೋಡಿದ್ರೆ ನಾನ್ ಸ್ಟೆರಾಯ್ಡ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂತ ಹೇಳ್ತೀವಿ, ಪೇಯ್ನ್ ಕಿಲ್ಲರ್ಸ್ ಕೊಡ್ತೀವಿ, ಜಾಯಿಂಟ್ ರೆಸ್ಟ್ ಮಾಡೋಕ್ಕೆ ಹೇಳ್ತೀವಿ, ಕೋಲ್ಡ್ ಥೆರಪಿ ಕೊಡ್ಬೋದು, ಹೀಟ್ ಥೆರಪಿ ಕೊಡ್ಬೋದು. ಅದರಲ್ಲಿ ಸ್ವಲ್ಪ ಪೇಯ್ನ್ಗಳೆಲ್ಲ ಕಡಿಮೆ ಆಗುತ್ತೆ, ಟೆಂಪ್ರರಿ ಪೇಯ್ನ್ಸ್ ಇತ್ತು ಅಂತಂದರೆ. ಬಟ್ ಈ ಥರ ರುಮಟಾಯ್ಡ್ ಆರ್ಥರೈಟಿಸ್ ಏನಾದರೂ ಪಾಸಿಟಿವ್ ಬಂತು ಅದಕ್ಕೆ ರೆಗ್ಯುಲರ್ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಡಿಸೀಸ್ ಮಾಡಿಫೈ ಆ್ಯಂಟಿ ರುಮ್ಯಾಟಿಕ್ ಡ್ರಗ್ಸ್ ಬರುತ್ತೆ, ಅದನ್ನು ಕಂಪಲ್ಸರಿ ಕೊಡಬೇಕಾಗತ್ತೆ. ಪೇಯ್ನ್ ಕಿಲ್ಲರ್ಸ್ ಕೊಡಬೇಕಾಗತ್ತೆ. ಅದನ್ನು ರೆಗ್ಯುಲರಾಗಿ ಪೇಯ್ನ್ ಕಿಲ್ಲರ್ಸ್ ಕೊಟ್ಟ ಮೇಲೆ 3 to 4 months ಒಂದೊಂದ್ಸರಿ ರಕ್ತ ಪರೀಕ್ಷೆ ಮಾಡಿಸಿ ನೋಡಿ ಕಾಯಿಲೆ ಎಷ್ಟು ಕಂಟ್ರೋಲ್ ಇದೆ, ಕಾಯಿಲೆಯಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುತ್ತೋ, ಮಾತ್ರೆ ತೋತಾ ಅದನ್ನೇನು ಸೈಡ್ ಎಫೆಕ್ಟ್ಸ್ ಅದನ್ನು ರೆಗ್ಯುಲರ್ ಚೆಕ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಡಯಾಗ್ನೋಸಿಸ್. ಡಯಾಗ್ನೋಸಿಸ್ ಪಕ್ಕ ಆದಮೇಲೆ ಟ್ರೀಟ್ಮೆಂಟ್ ಕೊಡೋದು ಭಾಳ ಸುಲಭ. ಸೊ ಹಾಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಪ್ಪ ಅಂತಂದರೆ ಫಸ್ಟು ಈ ಥರ ಜಾಯಿಂಟ್ ಪೇಯ್ನ್ ಇದ್ದರೆ ಯಾವುದಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಯಾವಾಗಲೂ ಹೇಳ್ತಿರ್ತೀನಿ, ಅರ್ಲಿ ಡಯಾಗ್ನೋಸಿಸ್ ಈಸ್ ದ ಬೆಸ್ಟ್ ವೇ ಆಫ್ ಟ್ರೀಟಿಂಗ್ ಎನಿ ಡಿಸೀಸ್ ಅಂತ. ಪಕ್ಕ ಬೇಗ ಡಯಾಗ್ನೋಸ್ ಆಗಿಬಿಟ್ರೆ ಅದ್ರ ಕಾಂಪ್ಲಿಕೇಶನ್ಸ್ ಆಗುವಂಥದ್ದು, ಅದ್ರ ಸಿವಿಯಾರಿಟಿ ಆಗುವಂಥದ್ದನ್ನು ಮುಂಚೆನೇ ಟ್ರೀಟ್ಮೆಂಟ್ ಮಾಡಿಬಿಟ್ರೆ ಭಾಳ ಅನುಕೂಲ ಆಗುತ್ತೆ. ಜಾಯಿಂಟ್ ಇನ್ಫ್ಲಮೇಷನ್ ಇರುತ್ತೆ, ಪೇಯ್ನ್ ಇರುತ್ತೆ, ಅರ್ಲಿ ಸ್ಟೇಜಲ್ಲಿ ಬರೀ ಅರ್ಲಿ ಸೈನೋವೈಟಿಸ್ ಅಂತ ಆ ಥರ ಇರುತ್ತೆ. ಇಲ್ಲಾಂದರೆ ಬರ್ತಾ ಅರ್ಲಿ ಆಸ್ಟಿಯೋಆರ್ಥರೈಟಿಸ್ ಜಾಯಿಂಟ್ ಸರ್ಫೇಸ್ ಡ್ಯಾಮೇಜ್ ಆಗಿ ಶುರು ಆಗುತ್ತೆ. ಬಿಟ್ಬಿಟ್ರೆ ಪೂರ್ತಿ ಡ್ಯಾಮೇಜ್ ಆಗಿ ಡಿಫಾರ್ಮಿಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಸ್ಟೇಜ್ಗೆ ಹೋಗೋಕ್ಕೆ ಬಿಡಬಾರ್ದು. ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ನ ಮಾಡಿಬಿಟ್ಟು ಕರೆಕ್ಟಾಗಿ ಪಕ್ಕ ಟ್ರೀಟ್ಮೆಂಟ್ ಶುರು ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡೋದು ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ. ಹಾಗಾಗಿ ಜಾಯಿಂಟ್ ಪೇಯ್ನ್ಸ್ ಇರೋದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿಬಿಡಿ. ನಿಮ್ಮ ಫ್ಯಾಮಿಲಿಯಲ್ಲೋ ಫ್ರೆಂಡ್ಸಲ್ಲೋ ಯಾವತ್ತೂ ಜಾಯಿಂಟ್ ಪೇಯ್ನ್ಸ್ ಚಿಕ್ಕಬಿಟ್ಟು ನಾವು ಹೋಗುತ್ತೆ ಬಿಡಿ ಅನ್ನೋದು ನೆಗ್ಲೆಕ್ಟ್ ಮಾಡೋದು, ಸ್ವೆಲ್ಲಿಂಗ್ ಬರ್ತೈತೆ ಏನೋ ಒಂದು ಮಾಟ ಮಂತ್ರ ಅಂತ ಟ್ರೀಟ್ಮೆಂಟ್ ಅವೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ನುರಿತ ವೈದ್ಯರಿಗೆ ತೋರಿಸಿ
ಖಂಡಿತ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ. ತೊಗೊಂಡ್ರೆ ಎಲ್ಲ ಕಾಯಿಲೆ ಕಂಟ್ರೋಲಿಗೆ ಬರುತ್ತೆ. ಈ ವಿಡಿಯೋನ ಯಾರಾದರೂ ಜಾಯಿಂಟ್ ಪೇನ್ಸ್ ಇರೋರಿಗೆ ಖಂಡಿತ, ಎಸ್ಪೆಷಲಿ ಕೈಗಳಲ್ಲಿ ಪೇನ್ಸ್ ಇರೋ ಖಂಡಿತ ಈ ವಿಡಿಯೋನ ಫಾರ್ವರ್ಡ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಖಂಡಿತ ಮಾಡಿ.